ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನುವಂಥದ್ದು ಬಿಜೆಪಿ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದೆ. ಫೆಬ್ರವರಿ ಮಾರ್ಚ್ ಹಣ ಬಂದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸದನದಲ್ಲಿ ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಮತ್ತು ಸಚಿವರು ಕಾಣೆಯಾಗಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ MLC ಆಗಿರ್ತಕ್ಕಂಥ ಚಂದ್ರರಾಜ್ ಹಟ್ಟಿಹೊಳಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಗಮನಿಸಿದ್ರೆ ಅನ್ಕೊಳ್ತೇನೆ, ಟ್ವೀಟ್ ಮಾಡಿ ಸಚಿವರು ಕಾಣೆಯಾಗಿದ್ದಾರೆ, ಸದನಕ್ಕೆ ಬರ್ತಿಲ್ಲ, 2 ತಿಂಗಳ ಹಣ ಎಲ್ಲಿ ಹೋಯ್ತು ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಮತ್ತು ಜೊತೆಗೆ ಇದನ್ನ ಬಿಹಾರ್ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ ನೋಡಿ, ಮೊದಲನೇದಾಗಿ ಬಿಜೆಪಿ ಅವರಿಗೆ ಯಾವ ವಿಷಯಗಳಿಲ್ಲ. ಈ ಒಂದು ವಿಷಯಗಳನ್ನ ವಿಷಯಾಂತರ ಮಾಡಿ ಜನರ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಉತ್ತರ ಕರ್ನಾಟಕದಲ್ಲಿ ಈ ಒಂದು ಚಳಿಗಾಲ ಅಧಿವೇಶನ ಮಾಡುವ ಮೂಲ ಉದ್ದೇಶ ಉತ್ತರ ಕರ್ನಾಟಕ, ಈ ಕಿತ್ತೂರು ಕರ್ನಾಟಕದ ಭಾಗದ ಜಿಲ್ಲೆಗಳ ಸಮಸ್ಯೆಗಳನ್ನ ಚರ್ಚೆ ಆಗಬೇಕು, ಈ ಭಾಗದ ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ನಾವು ಇದನ್ನ ಮಾಡ್ತಾ ಇದ್ವಿ. ಇವಾಗ ಇವರು ಈ ಗೃಹಲಕ್ಷ್ಮಿ ಗ್ಯಾರಂಟಿ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೇ ಬಿಜೆಪಿಗರು ಈ ಬಿಟ್ಟಿ ದುಡ್ಡು ಜನರಿಗೆ ಕೊಡೋದ್ರಿಂದ ಜನರು ಸೋಮಾರಿ ಆಗ್ತಾರೆ, ಈ ಗ್ಯಾರಂಟಿಗಳು ಒಳ್ಳೇದಲ್ಲ ಅಂತ ಮಾತಾಡಿದವರು, ಈ ಗ್ಯಾರಂಟಿಗಳ ವಿರೋಧದಲ್ಲಿದ್ದವರು ಇವಾಗ ಏಕಾಏಕಿ ಗ್ಯಾರಂಟಿಗಳ ಬಗ್ಗೆ ಇಷ್ಟೊಂದು ಪ್ರೀತಿ ಯಾಕೆ? ಇವ್ರಿಗೆ ಬೇರೆ ವಿಷಯಗಳೇ ಇಲ್ಲ. ಇವಾಗ ಮಾನ್ಯ ಸಚಿವರು ಏನು ಉತ್ತರ ಕೊಟ್ಟಿದ್ದಾರೆ? ನಾನು 23 ಕಂತುಗಳನ್ನ ಜನರ ಖಾತೆಗೆ ಜಮಾ ಮಾಡಿದ್ದೀವಿ, ಆಗಸ್ಟ್ವರೆಗೆ ಜಮಾ ಮಾಡಿದೀವಿ ಅಂತ ಹೇಳಿದ್ದಾರೆ. 23 ಕಂತುಗಳನ್ನ ನಾವು ಯಾವತ್ತಿಂದ ಸ್ಟಾರ್ಟ್ ಮಾಡಿದೀವಿ ತಾವು ಕ್ಯಾಲ್ಕುಲೇಟ್ ಮಾಡಿದರೆ ನೇರವಾಗಿ ಅವ್ರು 23 ಕಂತು ಅಂತ ಒಂದು 10 ಸರಿ ಹೇಳಿದ್ದಾರೆ. ಸದನದ ಒಂದು ಫ್ಲೋರ್ ಆಫ್ ದ ಹೌಸ್ ಆಲ್ಸೋ ಅವ್ರು ಹೇಳಿದ್ದಾರೆ 23 ಕಂತುಗಳು ಆಗಸ್ಟ್ವರೆಗೆ ನಾನು ಜಮಾ ಮಾಡಿದೀವಿ ಅಂತ. 23 ಕಂತುಗಳ ಅಂದ ತಕ್ಷಣ 2 ತಿಂಗಳದ್ದು ಅದರಲ್ಲಿ ಜಮೆ ಆಗಿಲ್ಲ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಗೊತ್ತೇ ಆಗುತ್ತೆ. ಫೆಬ್ರವರಿ ಮಾರ್ಚ್ದು ಇವಾಗ ಅವ್ರು ಸದನದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೂ ಕೂಡ ನಾನು ಒಂಚೂರು ನಿಮ್ಗೆ ಏನು ಹೇಳ್ತೀನಿ, ನಾವು ಈ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯನ್ನ ಪ್ರಾರಂಭ ಮಾಡಿದಾಗ ಅದು ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಸಂದಾಯ ಆಗ್ತಾ ಇತ್ತು. ಫೆಬ್ರವರಿಯಲ್ಲಿ ಏನಾಯ್ತು, ಇದನ್ನ ಏನು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಾವು ಮಹಿಳೆಯರ ಅಕೌಂಟ್ಗೆ ಜಮಾ ಮಾಡ್ಬೇಕಂತ ದೇರ್ ವಾಸ್ ಅಕೌಂಟ್ ಟ್ರಾನ್ಸ್ಫರ್. ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಕೌಂಟ್ನಿಂದ ಆ ಅಕೌಂಟ್ಗೆ ಹೋಗ್ಲಿಕ್ಕೆ ಅದು ಟ್ರಾನ್ಸಿಷನ್ ಫೇಸ್ ಇರುತ್ತೆ. ಬಿಕಾಸ್ 1,28,00,000 ಕುಟುಂಬಗಳ ಅಕೌಂಟ್ ಡೀಟೇಲ್ಸು ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಬೇಕು. ದರ್ ಇಸ್ ಅ ಟ್ರಾನ್ಸಿಷನ್ ಪೀರಿಯಡ್. ಆ ಸಂದರ್ಭದಲ್ಲಿ ಸಿನ್ಸ್ ಇಟ್ ವಾಸ್ ಅ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಇರೋದ್ರಿಂದ ಫೆಬ್ರವರಿ ಮಾರ್ಚ್ದು ಜಮೆ ಮಾಡ್ಲಿಕ್ಕೆ ಆಗಿಲ್ಲ. ಏಪ್ರಿಲ್ದಿಂದ ಮತ್ತೆ ಆಗಸ್ಟ್ವರೆಗೆ ಜಮೆ ಆಗಿದೆ. 23 ಕಂತಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲಿ ಅವರು ಫೆಬ್ರವರಿ ಮಾರ್ಚ್ ಹಾಕಿದ್ದೀನಿ ಅಂತ ಹೇಳಿದ್ದಾರೆ? ಸರ್, ಇಲ್ಲಿ ಪ್ರಶ್ನೆ ಎತ್ತಾ ಇರ್ತಕ್ಕಂಥದ್ದವರು ಫೆಬ್ರವರಿ ಮಾರ್ಚ್ ನ ಹಾಕಿ ಬೇಕಾದ್ರೆ ಈಗ 4 ತಿಂಗಳು ಬಿಟ್ಟಿದ್ರು ನಾವು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಅವ್ನ 2 ಲ್ಯಾಪ್ಸ್ ಮಾಡಿದ್ದಾರೆ, ಅಲ್ಲಿ ಏಪ್ರಿಲ್ ಇಂದ ಹಾಕಿದ್ದಾರೆ ಅನ್ನುವಂಥದ್ದನ್ನ. ಸರ್, ಅದನ್ನೇ ಹೇಳ್ತಾ ಇದೀನಲ್ಲ, 1,28,00,000 ಫಲಾನುಭವಿಗಳ ಅಕೌಂಟ್ ಡೀಟೇಲ್ಸ್ ಅನ್ನ ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡೋದು, ಅದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಇತ್ತವಾಗ. ಫೆಬ್ರವರಿ ಮಾರ್ಚ್ ಅಂತಂದ್ರೆ ಇಡೀ ರಾಜ್ಯದ ಫೈನಾನ್ಷಿಯಲ್ ಇಯರ್ ಎಂಡಿಂಗು. ನೀವು ಯಾವುದೇ ಒಂದು ಕಾಂಟ್ರಾಕ್ಟರ್ನ ಕೇಳ್ಕೊಳ್ಳಿ, ಯಾವುದೇ ಒಂದು ಕೆಲಸ ಮಾಡುವಂತ ಗವರ್ಮೆಂಟ್ ವಲಯದಲ್ಲಿ ಕೆಲಸ ಮಾಡೋರನ್ನ ಕೇಳ್ಕೊಳ್ರಿ, ಫೆಬ್ರವರಿ ಮಾರ್ಚ್ನಾಗ ಅಕೌಂಟ್ ಕ್ಲೋಸ್ ಆಗಿಬಿಡ್ತೈತಿ. ಅಕೌಂಟ್ ಸೆಟಲ್ಮೆಂಟ್ ಸಲುವಾಗಿ ಬಿಲ್ಲೇ ಆಗುದಿಲ್ಲ. ಒಂದು ಸಣ್ಣ 5 ಲಕ್ಷ ರೂಪಾಯಿ ಬಿಲ್ ಕ್ಲಿಯರ್ ಆಗುದಿಲ್ಲ. ಅದು ಅವ್ರಿಗೆ ಗೊತ್ತೈತಿ. ಈಗ ಅವ್ರ ಹತ್ರ ವಿಷಯಗಳಿಲ್ಲ, ಬಿಜೆಪಿ ಹತ್ರ ಯಾವ ವಿಷಯ ಇಲ್ಲ ಅಂತಲೇ ಇದನ್ನ ಎತ್ತಿ ಮಾತಾಡೋದು. ಆ ಫೈನಾನ್ಷಿಯಲ್ ಇಯರ್ ಕ್ಲೋಸಿಂಗ್ ಟೈಮ್ನಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಇರಬೇಕಾದ್ರೆ ಅದು ಫೆಬ್ರವರಿ ಮಾರ್ಚ್ದು ಮುಂದಕ್ಕೆ ಹೋಯ್ತು ಅಷ್ಟೇ. ಅದಕ್ಕೆ ಇವರು ಸ್ಪಷ್ಟವಾಗಿ 23 ಕಂತು ಕೊಟ್ಟಿದ್ದೀನಿ. 23 ಕಂತು ಅಂತಂದ್ರೆ 2 ತಿಂಗಳು ಮೈನಸ್ ಆಗೇ ಆಗುತ್ತೆ. ಅಷ್ಟು ಗೊತ್ತಿದ್ರು ಕೂಡ ಇದನ್ನ ವಿಷಯ ಏನಕ್ಕೆ ಎತ್ತಾ ಇದ್ದಾರೆ ಅಂತಂದ್ರೆ ಅವ್ರ ಹತ್ರ ಚರ್ಚೆ ಮಾಡ್ಲಿಕ್ಕೆ ಬೇರೆ ವಿಷಯ ಇಲ್ಲ. ಉತ್ತರ ಕರ್ನಾಟಕದ ನೀರಾವರಿ ವಿಷಯಗಳ ಬಗ್ಗೆ ಚರ್ಚೆ ಮಾಡಲ್ಲ, ಬೆಳಗಾವಿಗೆ ಏನು ಅಭಿವೃದ್ಧಿ ಕೊಡ್ಬೇಕನ್ನೋ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಶಾಸಕರದ ಗೊಂದಲದ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಗೃಹಲಕ್ಷ್ಮಿ ಹಣ ಸಂದಾಯ ಆಗಿಲ್ಲ. ಯಾಕೆ ಅಂತಂದ್ರೆ ಡೆಲ್ಲಿಯಲ್ಲಿ ಕೂತಂತ ಅವ್ರ ವರಿಷ್ಠರನ್ನ ಹೇಗಾದ್ರೂ ಮಾಡಿ ಇಲ್ಲಿ ಮನವೊಲಿಸ್ಕೊಳ್ಬೇಕು. ವಿಜೇಂದ್ರ ಅವರಿಗೆ ಅವ್ರ ಕುರ್ಚಿ ಚಿಂತೆ ಇದೆ. ಇವಾಗ ಯಾವ ಕ್ಷಣದಲ್ಲಿ ಅವ್ರನ್ನ ರಾಜ್ಯಾಧ್ಯಕ್ಷರಿಂದ ಇಳಿಸ್ತಾರಂತ ಅವ್ರ ಟೆನ್ಷನ್ನು. ಅದಕ್ಕೂ ಅಶೋಕು ಇಲ್ಲಿ ಹಿಂದಿಂದ ಯತ್ನಾಳ್ ಅವ್ರು ಏನ್ ಹೇಳ್ತಾ ಇದಾರೆ, ನೀವು ವಿರೋಧ ಪಕ್ಷ ಸ್ಥಾನ ಕೊಟ್ರೆ ನಾವು ಬಿಜೆಪಿಗೆ ಬರ್ತೀನಿ ಅಂತ. ಸೊ ಅವ್ರ ಕುರ್ಚಿ ಅಳಗಾಡಕತ್ತತಿ. ಎಲ್ಲರೂ ಕುರ್ಚಿ ಅಳಗಾಡೋದ್ರಿಂದ ಯಾವ್ದಾದ್ರು ಒಂದು ವಿಷಯ ಬೇಕಲ್ಲ. ಗೃಹಲಕ್ಷ್ಮಿ ವಿಷಯ ಸಿಕ್ಕಿದೆ, ಅದನ್ನ ಮಾತಾಡ್ತಾ ಇದಾರೆ. ಬಟ್ ಸಚಿವರು ಸ್ಪಷ್ಟವಾಗಿ 23 ಕಂತು ಹಾಕಿದೀವಿ, ಆಗಸ್ಟ್ ವರೆಗೆ ಹಾಕಿದೀವಿ ಅಂತ ಹೇಳಿದಾರೆ. ಅದನ್ನ ಸದನದಲ್ಲಿ ಅವರು ಉತ್ತರ ಕೊಡ್ತಾರೆ. ನಾವು ಇವತ್ತು ಅದೇ ಹೇಳಿಕೆಗೆ ಬದ್ಧ. ಕೊನೆ ಪ್ರಶ್ನೆ ಸರ್, ಈ 2 ತಿಂಗಳು ಏನು ಮೈನಸ್ ಆಗಿದೆ ಅಥವಾ ಫೈನಾನ್ಷಿಯಲ್ ಇಯರ್ ಇಂದ ಆಗಿಲ್ಲ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ಸೆಟ್ರೇಟ್ ಮಾಡ್ತೀರಿ? ಅದನ್ನ ಮುಂದಿನ ದಿನಗಳಲ್ಲಿ ಹಾಕುವಂತ ಕೆಲಸಗಳು ಆಗ್ತಾವ ಇಲಾಖೆಯಿಂದ ಅಂತ? 100% ಆಗುತ್ತೆ. ಏನಕ್ಕೆ ಹಾಕಲ್ಲ? ಸಿ, ಈ 2,000 ಕೋಟಿ 2,500 ಕೋಟಿ ನೇರವಾಗಿ ಅಕೌಂಟ್ಗಳಿಗೆ ಸಂದಾಯ ಆಗುವಂತ ಸಂದರ್ಭದಲ್ಲಿ ಇಟ್ಸ್ ಅ ಬಿಗ್ ಅಮೌಂಟ್, ದೊಡ್ಡ ಗಾತ್ರದ ಅದು ಮೊತ್ತ. ಅದು
ಅದಕ್ಕಾಗಿ ಆ ಟ್ರಾನ್ಸಿಷನಲ್ ಫೇಸ್ನಲ್ಲಿ ಇರುವಂಥ ಅಮೌಂಟ್ನ ಅಷ್ಟು ಫೈನಾನ್ಷಿಯಲ್ ಕ್ಲಿಯರೆನ್ಸ್ನ ಅವೆಲ್ಲ ಡಾಕ್ಯುಮೆಂಟೇಶನ್ಸ್ನ ಮಾಡ್ಕೊಂಡ್ಬಿಟ್ಟು ಇವಾಗ ಹಾಕ್ತಾರೆ. ಮುಖ್ಯಮಂತ್ರಿಗಳು ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಕಮಿಟ್ ಆಗಿದ್ದಾರೆ. ನಾವು 2 ತಿಂಗಳದ್ದು ಹಾಕಿಲ್ಲ ಅಂತಂದ್ರೆ ನಾನು ಹಾಕ್ತೀನಿ ಅಂತ. ಸೊ ವಾಟ್ ಡಸ್ ಇಟ್ ಮೀನ್? ಆಲ್ರೆಡಿ ಕಮಿಟ್ ಆಗಿದ್ದಾರೆ. ಇವ್ರು 23 ಕಂತ್ ಅಂತ ಹೇಳಿದ್ದಾರೆ. ವಿಷಯ ಮುಗಿದೋಗಿದ ವಿಷಯ ಅದು. ಅದನ್ನ ಏನಕ್ಕೆ ಇವ್ರು ಮಾತಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಲ್ಲ. ಇದೇ ವಿಚಾರವಾಗಿ ಸದನದಲ್ಲಿ ಗದ್ದಲ ಆಗಬೇಕು ಅನ್ನೋದು ಮತ್ತು ಸದನ ಬಾವಿಗಿಳಿಯೋಕ್ಕೂ ಕೂಡ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಹೌದ್ರಿ, ಇವಾಗ ಅವ್ರಿಗೂ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ, ಯಂಗ್ ಇಂಡಿಯಾ ಕೇಸಲ್ಲಿ ಅವ್ರಿಗೆ ಮಾನಭಂಗ ಆಗಿದೆ. ಕೋರ್ಟ್ನವರು ಅವ್ರಿಗೆ ಚಾಟಿ ಏಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಇದನ್ನ ಮಾಡ್ಲಿಕ್ಕಾಗಲ್ಲ, ಆಕ್ಷನ್ ತಗೊಳ್ಳಿಕ್ಕಾಗಲ್ಲ, ಇದನ್ನ FIR ED FIR ನ ಕೈ ಬಿಡಿ ಅಂತ ಕೋರ್ಟ್ ಇವತ್ತು ಹೇಳಿದೆ. ಸೊ ಇವತ್ತು ನಾವು ಅವ್ರ ವಿರುದ್ಧ ಪ್ರತಿಭಟನೆಗೆ ಇಟ್ಕೊಂಡಿದೀವಿ. ಇವಾಗ 9:30ಗೆ ಗಾಂಧಿ ಸ್ಟ್ಯಾಚ್ಯೂ ಮುಂದ್ಗಡೆ ನಾವು ಬಿಜೆಪಿ ವಿರುದ್ಧ ಅವರ ಒಂದು ನ್ಯಾಷನಲ್ ಹೆರಾಲ್ಡ್ಗೆ ಜಯ, ಯಂಗ್ ಇಂಡಿಯಾಗೆ ಜಯ ಅಂತ ಒಂದು ಪ್ರತಿಭಟನೆ ಇಟ್ಕೊಂಡಿದೀವಿ. ಈಗ ಅವ್ರಿಗೇನು ವಿಷಯ ಇಲ್ಲ ಅಂದ ತಕ್ಷಣ ಮತ್ತೆ ಇದನ್ನ ಪದೇ ಪದೇ ತೆಗೆಯೋದು. ಇದನ್ನ ಬಿಟ್ಟು ಕಿತ್ತೂರು ಕರ್ನಾಟಕದ ಭಾಗದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿ. ಆ ವಿರೋಧ ಪಕ್ಷವು ಒಂದು ಪ್ರಜ್ಞಾವಂತ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಲಿ ಅಂತ ತಮ್ಮ ಮೂಲಕ ಅವ್ರನ್ನ ಕೇಳ್ಕೊತೀನಿ. ಜೊತೆ ಮಾತನಾಡೋದಕ್ಕೆ ಇದಿಷ್ಟು MLC ಚಂದ್ರಾಜಿ ಹಟ್ಟಿಹೊಳಿ ಅವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನುವಂಥದ್ದು ಬಿಜೆಪಿ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದೆ. ಫೆಬ್ರವರಿ ಮಾರ್ಚ್ ಹಣ ಬಂದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸದನದಲ್ಲಿ ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಮತ್ತು ಸಚಿವರು ಕಾಣೆಯಾಗಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ MLC ಆಗಿರ್ತಕ್ಕಂಥ ಚಂದ್ರರಾಜ್ ಹಟ್ಟಿಹೊಳಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಗಮನಿಸಿದ್ರೆ ಅನ್ಕೊಳ್ತೇನೆ, ಟ್ವೀಟ್ ಮಾಡಿ ಸಚಿವರು ಕಾಣೆಯಾಗಿದ್ದಾರೆ, ಸದನಕ್ಕೆ ಬರ್ತಿಲ್ಲ, 2 ತಿಂಗಳ ಹಣ ಎಲ್ಲಿ ಹೋಯ್ತು ಅನ್ನುವಂಥದ್ದು ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಮತ್ತು ಜೊತೆಗೆ ಇದನ್ನ ಬಿಹಾರ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ ನೋಡಿ, ಮೊದಲನೇದಾಗಿ ಬಿಜೆಪಿ ಅವರಿಗೆ ಯಾವ ವಿಷಯಗಳಿಲ್ಲ. ಈ ಒಂದು ವಿಷಯಗಳನ್ನ ವಿಷಯಾಂತರ ಮಾಡಿ ಜನರ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಉತ್ತರ ಕರ್ನಾಟಕದಲ್ಲಿ ಈ ಒಂದು ಚಳಿಗಾಲ ಅಧಿವೇಶನ ಮಾಡುವ ಮೂಲ ಉದ್ದೇಶ ಉತ್ತರ ಕರ್ನಾಟಕ, ಈ ಕಿತ್ತೂರು ಕರ್ನಾಟಕದ ಭಾಗದ ಜಿಲ್ಲೆಗಳ ಸಮಸ್ಯೆಗಳನ್ನ ಚರ್ಚೆ ಆಗಬೇಕು, ಈ ಭಾಗದ ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ನಾವು ಇದನ್ನ ಮಾಡ್ತಾ ಇದ್ವಿ. ಇವಾಗ ಇವರು ಈ ಗೃಹಲಕ್ಷ್ಮಿ ಗ್ಯಾರಂಟಿ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೇ ಬಿಜೆಪಿಗರು ಈ ಬಿಟ್ಟಿ ದುಡ್ಡು ಜನರಿಗೆ ಕೊಡೋದ್ರಿಂದ ಜನರು ಸೋಮಾರಿ ಆಗ್ತಾರೆ, ಈ ಗ್ಯಾರಂಟಿಗಳು ಒಳ್ಳೆಯದಲ್ಲ ಅಂತ ಮಾತಾಡಿದವರು, ಈ ಗ್ಯಾರಂಟಿಗಳ ವಿರೋಧದಲ್ಲಿದ್ದವರು ಇವಾಗ ಏಕಾಏಕಿ ಗ್ಯಾರಂಟಿಗಳ ಬಗ್ಗೆ ಇಷ್ಟೊಂದು ಪ್ರೀತಿ ಯಾಕೆ? ಇವ್ರಿಗೆ ಬೇರೆ ವಿಷಯಗಳೇ ಇಲ್ಲ. ಇವಾಗ ಮಾನ್ಯ ಸಚಿವರು ಏನು ಉತ್ತರ ಕೊಟ್ಟಿದ್ದಾರೆ? ನಾನು 23 ಕಂತುಗಳನ್ನ ಜನರ ಖಾತೆಗೆ ಜಮಾ ಮಾಡಿದ್ದೀವಿ, ಆಗಸ್ಟ್ವರೆಗೆ ಜಮಾ ಮಾಡಿದೀವಿ ಅಂತ ಹೇಳಿದ್ದಾರೆ. 23 ಕಂತುಗಳನ್ನ ನಾವು ಯಾವತ್ತಿಂದ ಸ್ಟಾರ್ಟ್ ಮಾಡಿದೀವಿ ತಾವು ಕ್ಯಾಲ್ಕುಲೇಟ್ ಮಾಡಿದರೆ ನೇರವಾಗಿ ಅವ್ರು 23 ಕಂತ್ ಅಂತ ಒಂದು 10 ಸರಿ ಹೇಳಿದ್ದಾರೆ. ಸದನದ ಆನ್ ದ ಫ್ಲೋರ್ ಆಫ್ ದ ಹೌಸ್ ಆಲ್ಸೋ ಅವ್ರು ಹೇಳಿದ್ದಾರೆ 23 ಕಂತುಗಳು ಆಗಸ್ಟ್ವರೆಗೆ ನಾನು ಜಮಾ ಮಾಡಿದೀವಿ ಅಂತ. 23 ಕಂತುಗಳ ಅಂದ ತಕ್ಷಣ 2 ತಿಂಗಳದ್ದು ಅದರಲ್ಲಿ ಜಮೆ ಆಗಿಲ್ಲ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಗೊತ್ತೇ ಆಗುತ್ತೆ. ಫೆಬ್ರವರಿ ಮಾರ್ಚ್ದು ಇವಾಗ ಅವ್ರು ಸದನದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೂ ಕೂಡ ನಾನು ಒಂಚೂರು ನಿಮಗೆ ಏನು ಹೇಳ್ತೀನಿ, ನಾವು ಈ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯನ್ನ ಪ್ರಾರಂಭ ಮಾಡಿದಾಗ ಅದು ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಸಂದಾಯ ಆಗ್ತಾ ಇತ್ತು. ಫೆಬ್ರವರಿಯಲ್ಲಿ ಏನಾಯ್ತು, ಇದನ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಾವು ಮಹಿಳೆಯರ ಅಕೌಂಟ್ಗೆ ಜಮಾ ಮಾಡ್ಬೇಕಂತ ದೇರ್ ವಾಸ್ ಅಕೌಂಟ್ ಟ್ರಾನ್ಸ್ಫರ್. ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಕೌಂಟ್ನಿಂದ ಆ ಅಕೌಂಟ್ಗೆ ಹೋಗ್ಲಿಕ್ಕೆ ಅದು ಟ್ರಾನ್ಸಿಷನ್ ಫೇಸ್ ಇರುತ್ತೆ. ಬಿಕಾಸ್ 1,28,00,000 ಕುಟುಂಬಗಳ ಅಕೌಂಟ್ ಡೀಟೇಲ್ಸು ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಬೇಕು. ದರ್ ಇಸ್ ಅ ಟ್ರಾನ್ಸಿಷನ್ ಪೀರಿಯಡ್. ಆ ಸಂದರ್ಭದಲ್ಲಿ ಸಿನ್ಸ್ ಇಟ್ ವಾಸ್ ಅ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಇರೋದ್ರಿಂದ ಫೆಬ್ರವರಿ ಮಾರ್ಚ್ದು ಜಮೆ ಮಾಡ್ಲಿಕ್ಕೆ ಆಗಿಲ್ಲ. ಏಪ್ರಿಲ್ದಿಂದ ಮತ್ತೆ ಆಗಸ್ಟ್ವರೆಗೆ ಜಮೆ ಆಗಿದೆ. 23 ಕಂತ್ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲಿ ಅವರು ಫೆಬ್ರವರಿ ಮಾರ್ಚ್ ಹಾಕಿದ್ದೇನೆ ಅಂತ ಹೇಳಿದ್ದಾರೆ? ಸರ್, ಇಲ್ಲಿ ಪ್ರಶ್ನೆ ಎತ್ತಾ ಇರ್ತಕ್ಕಂಥದ್ದವರು ಫೆಬ್ರವರಿ ಮಾರ್ಚ್ ನ ಹಾಕಿ ಬೇಕಾದ್ರೆ ಈಗ 4 ತಿಂಗಳು ಬಿಟ್ಟಿದ್ರು ನಾವು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಅವ್ನ 2 ಲ್ಯಾಪ್ಸ್ ಮಾಡಿದ್ದಾರೆ, ಅಲ್ಲಿ ಏಪ್ರಿಲ್ ಇಂದ ಹಾಕಿದ್ದಾರೆ ಅನ್ನುವಂಥದ್ದನ್ನ. ಸರ್, ಅದನ್ನೇ ಹೇಳ್ತಾ ಇದೀನಲ್ಲ, 1,28,00,000 ಫಲಾನುಭವಿಗಳ ಅಕೌಂಟ್ ಡೀಟೇಲ್ಸ್ ಅನ್ನ ಒಂದು ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡೋದು. ಅದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಇತ್ತವಾಗ ಫೆಬ್ರವರಿ ಮಾರ್ಚ್ ಅಂತಂದೆ. ಇಡೀ ರಾಜ್ಯದ ಫೈನಾನ್ಷಿಯಲ್ ಇಯರ್ ಎಂಡಿಂಗು. ನೀವು ಯಾವುದೇ ಒಂದು ಕಾಂಟ್ರಾಕ್ಟರ್ನ ಕೇಳ್ಕೊಳ್ಳಿ, ಯಾವುದೇ ಒಂದು ಕೆಲಸ ಮಾಡುವಂತ ಗವರ್ಮೆಂಟ್ ವಲಯದಲ್ಲಿ ಕೆಲಸ ಮಾಡೋರನ್ನ ಕೇಳ್ಕೊಳ್ರಿ, ಫೆಬ್ರವರಿ ಮಾರ್ಚ್ನಾಗ ಅಕೌಂಟ್ ಕ್ಲೋಸ್ ಆಗಿಬಿಡ್ತೈತಿ. ಅಕೌಂಟ್ ಸೆಟಲ್ಮೆಂಟ್ ಸಲುವಾಗಿ ಬಿಲ್ಲೇ ಆಗುದಿಲ್ಲ. ಒಂದು ಸಣ್ಣ 5 ಲಕ್ಷ ರೂಪಾಯಿ ಬಿಲ್ ಕ್ಲಿಯರ್ ಆಗುದಿಲ್ಲ. ಅದು ಅವ್ರಿಗೆ ಗೊತ್ತೈತಿ. ಈಗ ಅವ್ರ ಹತ್ರ ವಿಷಯಗಳಿಲ್ಲ, ಬಿಜೆಪಿ ಹತ್ರ ಯಾವ ವಿಷಯ ಇಲ್ಲ ಅಂತ ಇದನ್ನ ಎತ್ತಿ ಮಾತಾಡೋದು. ಆ ಫೈನಾನ್ಷಿಯಲ್ ಇಯರ್ ಕ್ಲೋಸಿಂಗ್ ಟೈಮ್ನಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಇರಬೇಕಾದ್ರೆ ಅದು ಫೆಬ್ರವರಿ ಮಾರ್ಚ್ದು ಮುಂದಕ್ಕೆ ಹೋಯ್ತು ಅಷ್ಟೇ. ಅದಕ್ಕೆ ಇವರು ಸ್ಪಷ್ಟವಾಗಿ 23 ಕಂತು ಕೊಟ್ಟಿದ್ದೀನಿ. 23 ಕಂತು ಅಂತಂದ್ರೆ 2 ತಿಂಗಳು ಮೈನಸ್ ಆಗೇ ಆಗುತ್ತೆ.
ಅಷ್ಟು ಗೊತ್ತಿದ್ರು ಕೂಡ ಇದನ್ನ ವಿಷಯ ಏನಕ್ಕೆ ಎತ್ತಾ ಇದ್ದಾರೆ ಅಂತಂದ್ರೆ ಅವ್ರ ಹತ್ರ ಚರ್ಚೆ ಮಾಡ್ಲಿಕ್ಕೆ ಬೇರೆ ವಿಷಯ ಇಲ್ಲ. ಉತ್ತರ ಕರ್ನಾಟಕದ ನೀರಾವರಿ ವಿಷಯಗಳ ಬಗ್ಗೆ ಚರ್ಚೆ ಮಾಡಲ್ಲ, ಬೆಳಗಾವಿಗೆ ಏನು ಅಭಿವೃದ್ಧಿ ಕೊಡ್ಬೇಕನ್ನೋ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಶಾಸಕರದ ಗೊಂದಲದ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಗೃಹಲಕ್ಷ್ಮಿ ಹಣ ಸಂದಾಯ ಆಗಿಲ್ಲ, ಗೃಹಲಕ್ಷ್ಮಿ ಹಣ ಸಂದಾಯ ಆಗಿಲ್ಲ. ಯಾಕೆ ಅಂತಂದ್ರೆ ದೆಹಲಿಯಲ್ಲಿ ಕೂತಂತ ಅವ್ರ ವರಿಷ್ಠರನ್ನ ಹೇಗಾದ್ರೂ ಮಾಡಿ ಇಲ್ಲಿ ಮನವೊಲಿಸ್ಕೊಳ್ಬೇಕು. ವಿಜೇಂದ್ರ ಅವರಿಗೆ ಅವ್ರ ಕುರ್ಚಿ ಚಿಂತೆ ಇದೆ. ಇವಾಗ ಯಾವ ಕ್ಷಣದಲ್ಲಿ ಅವ್ರನ್ನ ರಾಜ್ಯಾಧ್ಯಕ್ಷರಿಂದ ಇಳಿಸ್ತಾರಂತ ಅವ್ರಿಗೆ ಅವ್ರ ಟೆನ್ಷನ್ನು. ಅದಕ್ಕೂ ಆರ್ ಅಶೋಕು ಇಲ್ಲಿ ಹಿಂದಿಂದ ಯತ್ನಾಳ್ ಅವ್ರು ಏನ್ ಹೇಳ್ತಾ ಇದಾರೆ, ನೀವು ವಿರೋಧ ಪಕ್ಷ ಸ್ಥಾನ ಕೊಟ್ರೆ ನಾವು ಬಿಜೆಪಿಗೆ ಬರ್ತೀನಿ ಅಂತ. ಸೊ ಅವ್ರ ಕುರ್ಚಿ ಅಳಗಾಡಕತ್ತೈತಿ. ಎಲ್ಲಾರು ಕುರ್ಚಿ ಅಳಗಾಡೋದ್ರಿಂದ ಯಾವ್ದಾದ್ರು ಒಂದು ವಿಷಯ ಬೇಕಲ್ಲ. ಗೃಹಲಕ್ಷ್ಮಿ ವಿಷಯ ಸಿಕ್ಕಿದೆ, ಅದನ್ನ ಮಾತಾಡ್ತಾ ಇದಾರೆ. ಬಟ್ ಸಚಿವರು ಸ್ಪಷ್ಟವಾಗಿ 23 ಕಂತು ಹಾಕಿದೀವಿ, ಆಗಸ್ಟ್ ವರೆಗೆ ಹಾಕಿದೀವಿ ಅಂತ ಹೇಳಿದಾರೆ. ಅದನ್ನ ಸದನದಲ್ಲಿ ಅವ್ರು ಉತ್ತರ ಕೊಡ್ತಾರ. ನಾವು ಇವತ್ತು ಅದೇ ಹೇಳಿಕೆಗೆ ಬದ್ಧ. ಕೊನೆ ಪ್ರಶ್ನೆ ಸರ್, ಈ 2 ತಿಂಗಳು ಏನು ಮೈನಸ್ ಆಗಿದೆ ಅಥವಾ ಫೈನಾನ್ಷಿಯಲ್ ಇಯರ್ ಇಂದ ಆಗಿಲ್ಲ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ಸೆಟ್ರೇಟ್ ಮಾಡ್ತೀರಿ? ಅದನ್ನ ಮುಂದಿನ ದಿನಗಳಲ್ಲಿ ಹಾಕುವಂತ ಕೆಲಸಗಳು ಆಗ್ತಾವ ಇಲಾಖೆಯಿಂದ ಅಂತ ಸರ್? 100% ಆಗುತ್ತೆ. ಏನಕ್ಕೆ ಹಾಕಲ್ಲ? ಸಿ, ಈ 2,000 ಕೋಟಿ 2,500 ಕೋಟಿ ನೇರವಾಗಿ ಅಕೌಂಟ್ಗಳಿಗೆ ಸಂದಾಯ ಆಗುವಂತ ಸಂದರ್ಭದಲ್ಲಿ ಇಟ್ಸ್ ಅ ಬಿಗ್ ಅಮೌಂಟ್, ದೊಡ್ಡ ಗಾತ್ರದ ಅದು ಮೊತ್ತ ಅದು. ಅದಕ್ಕಾಗಿ ಆ ಟ್ರಾನ್ಸಿಷನಲ್ ಫೇಸ್ ನಲ್ಲಿ ಇರುವಂತ ಅಮೌಂಟ್ ನ ಅಷ್ಟು ಫೈನಾನ್ಷಿಯಲ್ ಕ್ಲಿಯರೆನ್ಸ್ ನ ಅವೆಲ್ಲ ಡಾಕ್ಯುಮೆಂಟೇಶನ್ಸ್ ನ ಮಾಡ್ಕೊಂಡ್ಬಿಟ್ಟು ಇವಾಗ ಹಾಕ್ತಾರೆ. ಮುಖ್ಯಮಂತ್ರಿಗಳು ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಕಮಿಟ್ ಆಗಿದ್ದಾರೆ. ನಾವು 2 ತಿಂಗಳದ ಹಾಕಿಲ್ಲ ಅಂತಂದ್ರೆ ನಾನು ಹಾಕ್ತೀನಿ ಅಂತ. ಸೊ ವಾಟ್ ಡಸ್ ಇಟ್ ಮೀನ್? ಆಲ್ರೆಡಿ ಕಮಿಟ್ ಆಗಿದ್ದಾರೆ. ಇವ್ರು 23 ಕಂತು ಅಂತ ಹೇಳಿದ್ದಾರೆ. ವಿಷಯ ಮುಗಿದೋಗಿದ ವಿಷಯ ಅದು. ಅದನ್ನ ಏನಕ್ಕೆ ಇವ್ರು ಮಾತಾಡ್ತಾ ಇದಾರೆ ಅಂತ ನನಗಂತೂ ಗೊತ್ತಾಗ್ತಲ್ಲ. ಇದೇ ವಿಚಾರವಾಗಿ ಸದನದಲ್ಲಿ ಗದ್ದಲ ಆಗಬೇಕು ಅನ್ನೋದು ಮತ್ತು ಸದನ ಬಾವಿಗಳಿಗೂ ಕೂಡ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಹೌದ್ರಿ, ಇವಾಗ ಅವ್ರಿಗೂ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ, ಯಂಗ್ ಇಂಡಿಯಾ ಕೇಸಲ್ಲಿ ಅವ್ರಿಗೆ ಮಾನಭಂಗ ಆಗಿದೆ. ಕೋರ್ಟ್ನವರು ಅವ್ರಿಗೆ ಚಾಟಿ ಏಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಇದನ್ನ ಮಾಡ್ಲಿಕ್ಕಾಗಲ್ಲ, ಆಕ್ಷನ್ ತಗೊಳ್ಳಿಕ್ಕಾಗಲ್ಲ, ಮುಖದ ಇದನ್ನ FIR ಇಡಿ FIR ನ ಕೈ ಬಿಡಿ ಅಂತ ಕೋರ್ಟ್ ಇವತ್ತು ಹೇಳಿದೆ. ಸೊ ಇವತ್ತು ನಾವು ಅವ್ರ ವಿರುದ್ಧ ಪ್ರತಿಭಟನೆಗೆ ಇಟ್ಕೊಂಡಿದೀವಿ. ಇವಾಗ 9:00ವರೆಗೆ ಗಾಂಧಿ ಸ್ಟ್ಯಾಚ್ಯೂ ಮುಂದ್ಗಡೆ ನಾವು ಹತ್ರ ಬಿಜೆಪಿ ವಿರುದ್ಧ ಅವರ ಒಂದು ನ್ಯಾಷನಲ್ ಹೆರಾಲ್ಡ್ಗೆ ಜಯ, ಯಂಗ್ ಇಂಡಿಯಾಗೆ ಜಯ ಅಂತ ಒಂದು ಪ್ರತಿಭಟನೆ ಇಟ್ಕೊಂಡಿದೀವಿ. ಈಗ ಅವ್ರಿಗೇನು ವಿಷಯ ಇಲ್ಲ ಅಂದ ತಕ್ಷಣ ಮತ್ತೆ ಇದನ್ನ ಪದೇ ಪದೇ ತೆಗೆಯೋದು. ಇದನ್ನ ಬಿಟ್ಟು ಕಿತ್ತೂರು ಕರ್ನಾಟಕದ ಭಾಗದಲ್ಲಿರುವಂತ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿ. ಆ ವಿರೋಧ ಪಕ್ಷವು ಒಂದು ಪ್ರಜ್ಞಾವಂತ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಲಿ ಅಂತ ತಮ್ಮ ಮೂಲಕ ಅವ್ರನ್ನ ಕೇಳ್ಕೊತೀನಿ. ಜೊತೆ ಮಾತನಾಡೋದಕ್ಕೆ ಇದಿಷ್ಟು MLC ಚಂದ್ರಾಜಿ ಹಟ್ಟಿಹೊಳಿ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.